ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಿನ್ನೆಯಿಂದ ತುಂಬ ಜನ ಕೇಳಿದಂಥ ಪ್ರಶ್ನೆ ಏನಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರಾ ಅಂತ. ಆ್ಯಂಡ್ ಇದನ್ನು ನೋಡ್ತಿರ್ಬೇಕಾದ್ರೆ ನನಗೊಂದು ರೀತಿ ಶಾಕ್ ಆಯಿತು. ಜೊತೆಗೆ ಟೈಮ್ ಇಷ್ಟು ಬೇಗ ಚೇಂಜ್ ಆಗುತ್ತೆ ಅಂತ ಅನ್ಸೋಕ್ಕೆ ಶುರು ಆಯಿತು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರಲ್ಲ, ಸುದೀಪಣ್ಣ ವೆಲ್ಕಮ್ ಮಾಡ್ಕೋತಾರಲ್ಲ, ಅದೊಂದು ಪ್ರೋಮೋ ಪೋಸ್ಟ್ ಮಾಡಿದರು. ಸೊ ಆ ಕಮೆಂಟ್ಸ್ಗಳು ನೋಡ್ತಿರ್ಬೇಕಾದ್ರೆ ಆ ವಿಡಿಯೋದು ತುಂಬ ಜನ ನೆಗೆಟಿವ್ ಆಗಿ ಮಾತಾಡಿದ್ರು. ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದ್ಬಿಟ್ಟು ಇವ್ರನ್ನ ಕರೆಸಿದ್ದಾರೆ, ತಪ್ಪಾಗಿ ಮಾತಾಡೋದೇ ದೊಡ್ಡ ಸಾಧನೆನ ಹಾಗೀಗೆ ಅಂತ ಎಲ್ಲ. ಬಟ್ ಇವಾಗ ಅದೆಲ್ಲವೂ ಕೂಡ ಹೋಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ. ಜೊತೆಗೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಕರೆಸಲೇಬೇಕು, ಪಾಪ ಹುಡುಗಿ ಅಂತ ತುಂಬ ಜನ ಕಮೆಂಟ್ ಆಗ್ತಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಖುಷಿ ಕೂಡ ಆಗುತ್ತೆ. ನಮ್ಮ ಜನ ಒಳ್ಳೆತನಕ್ಕೆ ತುಂಬ ಮರುಗ್ತಾರೆ ಅಂತ ಗೊತ್ತಾಗ್ತಿದೆ. ಸೊ ಒಳ್ಳೆಯದೇ. ಆ್ಯಂಡ್ ಇಲ್ಲಿ ನಾನು ಒಂದು ವಿಷಯ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಅವರು ತುಂಬ ಕಡಿಮೆ ಟೈಮು ನಮ್ಮೆಲ್ಲರಿಗೂ ಕೂಡ ಕಾಣಿಸ್ಕೊಂಡಿದ್ದು ಆ ದಿನ. ಆದರೂ ಕೂಡ ಜನಗಳ ಮನಸ್ಸಲ್ಲಿ ತುಂಬ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿಬಿಟ್ಟು ಹೋದರು. ಅದಕ್ಕೇ ಇವಾಗ ಈ ಲೆವೆಲ್ಗೆ ಪ್ರೀತಿ ಸಿಗ್ತಿರೋದು ಅವ್ರಿಗೆ ಅಂತ ಅನಿಸ್ತಿದೆ. ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದರೆ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜು ಎಲ್ಲರಿಗೂ ಸಿಗೋದಿಲ್ಲ, ಎಲ್ಲರಿಗೂ ಕಾಲ್ ಬರೋದಿಲ್ಲ, ಓಕೆನಾ. ಅಂಥದ್ರಲ್ಲಿ ಇವ್ರು ಕಾಲ್ ಬಂದು ಎಷ್ಟೋ ಆಸೆ ಇಟ್ಟು ಹೋಗಿರ್ತಾರೆ. ಅಲ್ಲಿ ಫಸ್ಟ್ ದಿನವೇ ಅವ್ರು ಆಚೆ ಹೋಗಬೇಕು ಅಂತ ಒಂದು ಸಿಚುವೇಶನ್ ಬರುತ್ತೆ ಅಂದಾಗ ಹಿಂಗಿರಬೇಡ, ಅದು ಸ್ವಲ್ಪ ಹೊತ್ತಾಗಿರುತ್ತೆ ಅಷ್ಟೇ. ಅಂಥ ಸಿಚುವೇಷನಲ್ಲೂ ಕೂಡ ಯಾವುದೇ ಓವರ್ ರಿಯಾಕ್ಷನ್ ಕೊಡದಂತೆ ತುಂಬ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡಿ ಒಳ್ಳೆತನದಿಂದ ಹೋಗ್ತಾರೆ ಹುಡುಗಿ. ಆ್ಯಂಡ್ ಎಲ್ಲಕ್ಕೆ ಹೆಚ್ಚಾಗಿ ಒಳ್ಳೆ ರೀತಿ ಮಾತಾಡಿದ್ರು ಯಾವುದೇ ಡ್ರಾಮಾ ಇರಲಿಲ್ಲ. ಇದು ತುಂಬ ಜನಕ್ಕೆ ಇಷ್ಟ ಆಯಿತು, ಓಕೆನಾ. ಆ್ಯಂಡ್ ಇದ್ರ ಜೊತೆಗೆ ಆ ಮುಗ್ಧತೆ ಇತ್ತು ಹುಡುಗಿಲಿ. ಸೊ ತುಂಬ ನರ್ವಸ್ ಆಗಿ ಕೂಡ ಇದ್ದರು. ಮಾತಾಡಬೇಕಾದ್ರೂ ಕಮ್ಯುನಿಕೇಷನ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಆಗ್ತಿರಲಿಲ್ಲ, ಆದರೂ ಕೂಡ ಟ್ರೈ ಮಾಡ್ತಾಯಿದ್ರು. ಇದೆಲ್ಲವೂ ಕೂಡ ಜನಕ್ಕೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇವತ್ತು ಮತ್ತೆ ಬರಲಿ ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೂಡ ತುಂಬ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಒಂದು ಕಡೆ ವರ್ಕ್ ಆಗ್ತಿದೆ ಅಂತ ಕೂಡ ನಂಗೆ ಅನಿಸಿದೆ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಗ್ರ್ಯಾಂಡ್ ಓಪನಿಂಗ್ದು ಶೂಟಿಂಗ್ ಎಲ್ಲ ಶನಿವಾರನೇ ಶೂಟ್ ಆಗಿರುತ್ತೆ. ಸೊ ಆ ಲೆಕ್ಕ ನೋಡಿದ್ರೆ ಅವತ್ತೇ ಬಿಗ್ ಬಾಸ್ ಮನೆಯಿಂದ ಆಚೆ ಕೂಡ ಬಂದಿರುವಂಥದ್ದು. ಆದರೆ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ರೀತಿಯಾದ ಅಪ್ಡೇಟ್ಗಳಿಲ್ಲ ರಕ್ಷಿತಾ ಶೆಟ್ಟಿ ಅವ್ರಿಗೆ ಸಂಬಂಧಪಟ್ಟಂಗೆ. ಅವರ ಅಕೌಂಟ್ಗಳನ್ನ ನೀವು ಚೆಕ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದ ಅಪ್ಡೇಟ್ಗಳಿಲ್ಲ. ಅವ್ರ ಸಿಸ್ಟರ್ ಅಕೌಂಟಲ್ಲೂ ಕೂಡ ಯಾವುದೇ ಅಪ್ಡೇಟ್ಗಳಿಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಪಕ್ಕಾ ಬಿಗ್ ಬಾಸ್ ಮನೆಯಲ್ಲೇ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ ಅಂತ ಅನಿಸಿದೆ. ಆ್ಯಂಡ್ ಯಾವುದೇ ಒಂದು ಸೀಕ್ರೆಟ್ ರೂಮ್ ಅದೆಲ್ಲ ಸೀನ್ ಇಲ್ಲ, ಮತ್ತು ಲೈವಲ್ಲಿ ಕೂಡ ಅವರಿಲ್ಲ. ಸೊ ಇವರು ಪಕ್ಕ ಟೀಮ್ ಜೊತೆ ಇದ್ದಾರೆ. ಸೊ ಈ ಥರ ನೋಡಿದಾಗ ಅವ್ರು ಮತ್ತೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ. ಜೊತೆಗೆ ನಂಗೆ ಒಂದಿಷ್ಟು ಮೆಸೇಜ್ಗಳು ಬಂತು, ನಾವು ಪಕ್ಕದವರೇ ಅಲ್ಲೇ ಇರೋವಂಥವ್ರೆ, ಅವ್ರು ಬಂದಿಲ್ಲ ಬ್ರೋ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೂಡ ತುಂಬ ಜನ ಶೇರ್ ಮಾಡಿರಿ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನನಗೆ ಇದನ್ನು ಯಾಕೆ ನಂಬಬೇಕು ಅಂತ ಅನಿಸ್ತು ಅಂದರೆ ಒಂದು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಡೇಟ್ ಇಲ್ಲ, ಜೊತೆಗೆ ನ್ಯೂಸ್ ಚಾನಲಲ್ಲೂ ಅಪ್ಡೇಟ್ ಇಲ್ಲ. ಇಷ್ಟು ದಿನ ಚಾನ್ಸೇ ಇಲ್ಲ, ಸಿಕ್ಬಿಡ್ತಾಯಿದ್ರು ಓಕೆನಾ ಹೊರಗಡೆ ಆಯ್ತಿದ್ರೆ. ಸೊ ಈ ರೀತಿ ನೋಡಿದಾಗ ಖಂಡಿತವಾಗ್ಲೂ ಅಲ್ಲಿ ಇದ್ದಾರೆ ಅನ್ನೋದ್ರ ಜೊತೆಗೆ ಇನ್ನೊಂದು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಅಂತ ಬಂದಾಗ ಬೇರೆ ಸೀಸನ್ ಅಂದರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅವರು ಬೇರೆ ಲ್ಯಾಂಗ್ವೇಜ್ ಅವ್ರು ಕಾಪಿ ಮಾಡ್ತಾರೆ, ಬೇರೆ ಲ್ಯಾಂಗ್ವೇಜು ನಮ್ಮವ್ರನ್ನ ಕಾಪಿ ಮಾಡ್ತಾರೆ, ಇದೆಲ್ಲ ಆಗ್ತಾ ಇರುತ್ತೆ ಓಕೆನಾ. ಸೊ ಈ ರೀತಿ ನೋಡಿದಾಗ ಇದೇ ರೀತಿ ತೆಲುಗು ಅಥವಾ ತಮಿಳು ಬಿಗ್ ಬಾಸಲ್ಲಿ ನಡೆದಿತ್ತಂತೆ. ಸೊ ಮತ್ತೆ ಕರೆಸಿದ್ರಂತೆ. ಸೊ ಆ ರೀತಿ ನೋಡಿದ್ರೆ ಇವಾಗ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಒಂದಿಷ್ಟು ಜನ ಹೇಳಿದಂಥದ್ದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆ್ಯಕ್ಟಿವ್ ಇರುವಂಥದ್ದು. ಸೊ ಎಲ್ಲವನ್ನು ನೋಡಿದಾಗ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಎಂಟ್ರಿ ಕೊಡ್ತಾರೆ ಗೈಸ್. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ? ನಿಜವಾಗ್ಲೂ ಎರಡನೇ ಚಾನ್ಸ್ ಸಿಗ್ತಾ ಇದೆ ಅವ್ರಿಗೆ. ಜೊತೆಗೆ ಏನು ನೆಗೆಟಿವಿಟಿ ಇತ್ತು ಅದೆಲ್ಲ ಹೋಗಿ ಪಾಸಿಟಿವಿಟಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಆ ಪಾಸಿಟಿವಿಟಿನ ಡಬಲ್ ಮಾಡಿಕೊಂಡು ಒಳ್ಳೆ ರೀತಿ ರೂಪಿಸ್ಕೊಳ್ಳಿ ಅವ್ರ ಜೀವನನ. ಆ್ಯಂಡ್ ಎಲ್ಲದಕ್ಕೆ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವರ ಮಾತಿಂದಲೇ ನಾವು ನಗೋದಂತೂ ಪಕ್ಕ. ನೋಡೋಣ ಎಷ್ಟು ನಗಿಸ್ತಾರೆ ಏನು ಕತೆ ಅಂತ. ಒಂದೇ ವಾರ ಇರಲಿ, ಎಷ್ಟೇ ದಿನ ಇರಲಿ, ಬಟ್ ಇರೋಷ್ಟು ದಿನ ಚೆನ್ನಾಗಿರಲಿ ಆ ಹುಡುಗಿ. ಅಷ್ಟು ಕನಸುಗಳು ಇಟ್ಕೊಬಂದ್ಬಿಟ್ಟು ತುಂಬ ಹರ್ಟ್ ಆಗಿರುತ್ತೆ. ಬಟ್ ಆ ಮೆಚುರಿಟಿ ತೋರಿಸಿದ್ದಕ್ಕೆ ಜನಗಳ ಪ್ರೀತಿ ಕೂಡ ಸಿಗ್ತಾ ಇದೆ. ಸೊ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ಪಕ್ಕ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರೆ ಗೈಸ್. ಆದಷ್ಟು ಬೇಗ ನಮಗೆ ಆ ಅನೌನ್ಸ್ಮೆಂಟ್ ಬರುತ್ತೆ, ವೆಯ್ಟ್ ಮಾಡೋಣ. ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.